ಪಂಚಾಯತಿ ಸಿರಗಾಂವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಸಿರಗಾಂವ್ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಸಿರಗಾಂವ್ ಗ್ರಾಮ ಪಂಚಾಯತಿ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಫಸ್ಟ್ ಅಧಿಕಾರಿಗಳಿಗೆ, ಫಸ್ಟ್ ಅಧಿಕಾರಿಗಳಿಗೆ, ಫಸ್ಟ್ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಿತ್ತು ಪಂಚಾಯತಿಗಳಿಗೆ. ಆದರೆ ಇವರು ಸರಿಯಾಗಿ ಅದ ಅಭಿವೃದ್ಧಿಗೆ ಬಳಸದೆ ತಮ್ಮ ಸ್ವಾರ್ಥ ಮತ್ತು ಪ್ರತಿಷ್ಠೆಗೆ ಬಳಸುವಂಥ ಕೆಲಸ ಮಾಡೋದರು. ಅಲ್ಲಿ ಸಿರಗಾಂವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ಮತ್ತು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲ್ಲರೂ ಸದಸ್ಯರು ಅದರ ಭಾಗಿಯಾಗಿದ್ದರು. ಹಾಗಾಗಿ ನಾವು ಇವತ್ತಿನ ಅವ್ರಿಗೆ ಮೇಲಾಧಿಕಾರಿ ಸಾಕಷ್ಟು ಸತಿ ನಾವು ಗಮನಕ್ಕೆ ತಂದರೂ ಕೂಡ ಆ ಭ್ರಷ್ಟಾಚಾರ ನಿಲ್ಲುವಂಥದ್ದು ಆಗಾಕತ್ತಿಲ್ಲ. ಹಾಗಾಗಿ ನಾವು ಇವತ್ತು ತಾಲೂಕ್ ಪಂಚಾಯತಿ ಮುಂದೆ ಇಲ್ಲಿ ಧರಣಿ ಕೂತಿದ್ದೀವಿ. ಸರ್ಕಾರ ಆಗಲಿ ಮೇಲಾಧಿಕಾರಿಗೂ ಬಂದು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಎಲ್ಲಿ ಭ್ರಷ್ಟಾಚಾರ ತೆಗಿತು ನೋಡ್ಕೊಂಡು ಅದನ್ನು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕಂತ ನಾವು ಈ ಧರಣಿ ಮುಖಾಂತರ ಮಾಧ್ಯಮಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಮನವಿ ಇಲ್ಲಿ ಮೇಲಾಧಿಕಾರಿಗಳು ಮತ್ತು ಸರ್ಕಾರಿ ಧರಣಿ ಮುಖಾಂತರ ಒತ್ತಾಯ ಅಷ್ಟೇ. ಸಿರಗಾಂವ್ ಗ್ರಾಮ ಪಂಚಾಯತಿ ಭ್ರಷ್ಟ ಆಗೈತಿ. ಅದರಿಂದ ಈಗ ಉದ್ಯೋಗ ಮಾಡೋಂಥ ವ್ಯಕ್ತಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡ್ತಾ ಇಲ್ಲ ಗ್ರಾಮ ಪಂಚಾಯತಿ ಅವರು. ತಮ್ಮ ಇದನ್ನ ಒಳಗೆ JCP ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ನರೇಗಾ ಯೋಜನೆ ಒಳಗೆ. ಅದ್ರೊಳಗೆ ಮತ್ತು ಈಗ JCP ಹಚ್ಚೋದಲ್ದ ಅದೇ ಪ್ರತಿ ಸಲ ಅದನ್ನ ಫೋಟೋ ತೆಗೆದು ಅದನ್ನೇ ಬಿಲ್ ಅದ್ರಾಗ ತೆಗಿಯಾಕದಾರು. ಬೇರೆ ಬೇರೆ ಯಾವ ತೆಗಿಯಾನಿಲ್ಲ. ಒಂದು ಬಿಲ್ಕ್ಕೆ 4 ಫೋಟೋ ಮಂದಿನ ಫೋಟೋ ನಿಲ್ಸಾಕದಾರು. ಆ ಫೋಟೋದಾಗ ನಿಂತಂಥ ವ್ಯಕ್ತಿಗಳೇ ಬೇರೆ ಇರ್ತಾರು ಮತ್ತು ಕೆಲಸ ಮಾಡುವಂಥ ವ್ಯಕ್ತಿಗಳೇ ಬೇರೆ ಇರ್ತಾರು. ಕೆಲಸ ಮಾಡಿದಂಥ ವ್ಯಕ್ತಿಗಳ ಹೆಸರಲ್ಲಿ ಬಿಲ್ ಇಲ್ಲ. ಆದರೆ ಹೋಗಿ ಫೋಟೋ ತಕ್ಕೊಂಡು ಏನು ನಿಂದ್ರಾಕದಾರು ಅವ್ರ ಹೆಸರಲ್ಲಿ ಬಿಲ್ಗಳು ಆಗ್ತಾ ಇದಾವೆ. ಅದನ್ನ ತಡೆ ಹಿಡಿಬೇಕಂತ ನಾವು ವಿನಂತಿ ಮಾಡ್ಕೋತೀವಿ. ಇಷ್ಟ ಅಧಿಕಾರಿಗಳು ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಯಾವುದೋ ಒಂದು ಸ್ಪಂದನೆ ನಮಗೆ ಕೊಡ್ತಾ ಇಲ್ಲ. PDO ಅವರು ಏನಂತಾರ್ರಿ, ಅವ್ರ ಮೇಲಿನ ಅಧಿಕಾರಿಗಳನ್ನ ಕೇಳ್ರಿ ಅಂದ್ರೆ ಮೇಲಿನ ಅಧಿಕಾರಿಗಳಿಗೆ ಈಗ ಮನವಿ ಕೊಟ್ರು ಸದಾ ಮೇಲಿನ ಅಧಿಕಾರಿಗಳು ಅವರು ಏನೋ ಕ್ರಮ ತಗೋರು. ಅದಕ್ಕಾಗಿ ಉಗ್ರ ಹೋರಾಟ ನಾವು ಹಚ್ಕೊಂಡೇವ್ರಿ ಸರ್. ಅನಿಲ್ ನಾವಿ ಅಂತ ಕರವೇ ಅಧ್ಯಕ್ಷರು ಸಿರಗಾಂವ್.